ಚಿಕ್ಕೋಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ಬೀದರ್ನಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಬೃಹತ್ ಪಾದಯಾತ್ರೆಯನ್ನ ನಡೆಸಿದೆ. ರೈತರಿಗೆ ವಕ್ಫ್ ನೋಟಿಸ್ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡಿ. ಬೀದರ್ನಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಬೃಹತ್ ಪಾದಯಾತ್ರೆ ಮಾಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ಮಾಡಲಾಗಿದೆ. ರೈತರಿಗೆ ವಕ್ಫ್ ನೋಟಿಸ್ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿತು. ಪ್ರತಿಭಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವವನ್ನ ವಹಿಸಿದ್ರು. ವೇದಿಕೆಯ ಕಾರ್ಯಕ್ರಮದ ಬಳಿಕ ಪಾದಯಾತ್ರೆ ಕೂಡ ಆರಂಭ ಆಯಿತು. ಎಪಿಎಂಸಿ ಮಾರುಕಟ್ಟೆಯಿಂದ ಡಿಸಿ ಕಚೇರಿಯವರೆಗೂ ಬೃಹತ್ ಪಾದಯಾತ್ರೆಯನ್ನ ನಡೆಸಲಾಗಿದೆ. ಬಳಿಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ವಿಜಯೇಂದ್ರ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಿಜಯೇಂದ್ರಗೆ ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಮಾಜಿ ಸಚಿವ ಬೈರ್ತಿ ಬಸವರಾಜ್, ಶ್ರೀರಾಮುಲು, ಮುರುಗೇಶ್ ನಿರಾಣಿ ಸಾಥನ್ನ ನೀಡಿದ್ರು. ನೋಡ್ತಾ ಇದ್ದೀವಿ, ಇದು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ರಣಕಹಳೆ. ಬೀದರ್ನಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು. ಎಪಿಎಂಸಿ ಮಾರುಕಟ್ಟೆಯಿಂದ ಹಿಡಿದು ನೇರವಾಗಿ ಡಿಸಿ ಕಚೇರಿಯವರೆಗೂ ಬೃಹತ್ ಪಾದಯಾತ್ರೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಮಾಡಲಾಗಿದೆ. ವೇದಿಕೆ ಕಾರ್ಯಕ್ರಮದ ಬಳಿಕ ಪಾದಯಾತ್ರೆಯನ್ನ ಕೂಡ ಮಾಡಲಾಯಿತು. ಅದರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಇವತ್ತು ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ. ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಮಾಜಿ ಸಚಿವರುಗಳಾದಂಥ ಶ್ರೀರಾಮುಲು, ಮುರುಗೇಶ್ ನಿರಾಣಿ, ಬೈರ್ತಿ ಬಸವರಾಜ್ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಎಂಪಿ ರೇಣುಕಾಚಾರ್ಯ ಅವರು ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಮಾಜಿ ಕೇಂದ್ರದ ಸಚಿವ ಭಗವಂತ್ ಖೂಬಾ ಕೂಡ ಇವತ್ತಿನ ಪ್ರತಿಭಟನೆಗೆ ಸಾಥನ್ನ ನೀಡಿದ್ದಾರೆ. ರೈತರಿಗೆ ಸರ್ಕಾರ ನೀಡಿದ್ದಂಥ ವಕ್ಫ್ ನೋಟಿಸ್ ಅನ್ನು ಖಂಡಿಸಿ ಇವತ್ತು ಬಿಜೆಪಿ ಪಾದಯಾತ್ರೆಯನ್ನ ಮಾಡ್ತಾ ಇರೋದು. ಎಪಿಎಂಸಿ ಮಾರ್ಕೆಟ್ನಿಂದ ಹಿಡಿದು ಡಿಸಿ ಕಚೇರಿಯವರೆಗೂ ಪಾದಯಾತ್ರೆ, ಪ್ರತಿಭಟನಾ ಮೆರವಣಿಗೆ ಇದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದಂತಹ ಬೃಹತ್ ಪಾದಯಾತ್ರೆಗೆ ಇವತ್ತು ಸಾವಿರಾರು ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು, ಬೆಂಬಲವನ್ನ ಕೂಡ ತೋರಿಸಿದ್ದಾರೆ. ಇವತ್ತು ರಾಜ್ಯದಲ್ಲಿ ಸಾವಿರಾರು ರೈತರಿಗೆ ಒಕ್ಕಲಿಪಿಸ್ತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದ್ರು. ಯಾತಕ್ಕೋಸ್ಕರ ಮಾಡಿದ್ರು? ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಯಾತಕ್ಕೋಸ್ಕರ ರೈತರ ಬಗ್ಗೆ ಇಷ್ಟು ಉಳಿಸಿಟ್ಟು ನಿಮಗೆ? ಯಾತಕ್ಕೋಸ್ಕರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳು ರೈತರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ನೀವು? ಆ ವಕಫ್ ಬೋರ್ಡ್ ಮುಖೇನ ಆ ರೈತರಿಗೆ ನೋಟಿಸ್ ಯಾಕೆ ಕೊಡ್ತಾ ಇದ್ದೀರಿ? ಗುಲ್ಬರ್ಗದಲ್ಲಿ ಹಾಲು ಮತಸ್ಥ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ವಕ್ಫ್ ಬೋರ್ಡ್ ಅವರು, ತಮ್ಮ ಜಮೀನು ಅಂತ ಹೇಳಿ. ಇವತ್ತು ರಾಜ್ಯದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಾಲಯಗಳಿಗೆ ವಕ್ಫ್ ಬೋರ್ಡ್ ಮೂಲಕ ನೋಟಿಸ್ ಅನ್ನು ಕೊಡಿಸ್ತಾ ಇದ್ದಾರೆ ಜಮೀನು ಮತ್ತು ಸಿದ್ದರಾಮಯ್ಯನವರು. ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ರಾಜ್ಯಾದ್ಯಂತ 3 ತಂಡಗಳಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ನಾನು ವೇದಿಕೆ ಮೂಲಕ ಇಲ್ಲಿರ್ತಕ್ಕಂಥ ರೈತರು ತಾವೇನು ಸಭೆಯಲ್ಲಿ ಪ್ರತಿಭಟನಾ ಸಭೆ ತಾವು ಭಾಗವಹಿಸಿದ್ದೇವೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ನಾನು ತಮ್ಮೆಲ್ಲರೂ ಕೂಡ ಭರವಸೆ ಕೊಡ್ತೇನೆ, ತಮ್ಮೆಲ್ಲರೂ ಕೂಡ ಭರವಸೆ ಕೊಡ್ತೇನೆ. ಅಧಿಕಾರದ ದರ್ಪದಿಂದ ಅಧಿಕಾರದ ಮದದಿಂದ ಬೆಳೀತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು
ರೈತರ ಕಣ್ಣಲ್ಲಿ ನೀರು ಬಂದ್ರೆ ರೈತರ ಶಾಪಕ್ಕೆ ತುತ್ತಾಗ್ತಾರೆ. ನೀವು ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಬಿಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದ ರೈತರ ಪರವಾಗಿ ಸದಾ ನಿಮ್ಮ ಜೊತೆ ಇರ್ತವೆ. ಇವತ್ತು ಬೀದರ್ಗಳು ಕೂಡ ರೈತರನ್ನ ಒಕ್ಕಲುಗೊಳಿಸತಕ್ಕಂಥ ಕೆಲಸ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡು ಹೊರಟಿದೆ. ಯಾವುದೇ ಕಾರಣಕ್ಕೂ ಬೀದರ್ ಜಿಲ್ಲೆ ನಮ್ಮ ಶಾಸಕರು ಇರ್ಬೋದು, ನಮ್ಮ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಇವತ್ತು ಧ್ವನಿ ಎತ್ತೋದಷ್ಟೇ ಅಲ್ಲ, ಬೀದಿಗಳಲ್ಲಿ ಹೋರಾಟವನ್ನು ಮಾಡಿ ಈ ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಕ್ಕ ಪಾಠವನ್ನು ಕಲಿಸತಕ್ಕಂಥ ಕೆಲಸ ನಾವು ರೈತರ ಪರವಾಗಿ ಮಾಡ್ತೇವೆ. ಆ ವಾಗ್ದಾನವನ್ನು ಮಾಡೋದಕ್ಕೋಸ್ಕರ ನಮ್ಮ ಬೀದರ್ಗೆ ಬಂದಿರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.